ನೆರಳನ್ನು ಕಾಣದಲ್ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ನೆರಳನ್ನು ಕಾಣದಲ್ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಬರುತ್ತೆ. ಒಳಗಡೆ ಬಂದ್ಮೇಲೆ ಇದ್ದೇನೆ ಕಂಪ್ಲೀಟ್ ಆಗಿದ್ದು 4 ಎಕರೆ 10 ಗಂಟೆ ಬರುತ್ತೆ. ಒಳ್ಳೆ ಪ್ರಾಪರ್ಟಿ ಇದು, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2 ಸ್ಟೆಪ್ ಬರುತ್ತೆ. ಇದು ಅಲ್ಲಿ ಅಡಿಕೆ ಗಿಡ ಇದೆಯಲ್ಲ ಇದು ಒಂದು ಸ್ಟೆಪ್, 2 ಸ್ಟೆಪ್. ನಯನದಲ್ಲಿ ಕಾಂತಿ ಇಲ್ಲ, ತುಟಿಗಳಲ್ಲಿ ನಗುವೆ ಇಲ್ಲ, ಸವಿಯಾದ ಮಾತನು ಹಿಂದೇಕೋ ಕಾಣೆನು, ನಿನ್ನ ಮನಸ್ಸು ನಾನು ಬಲ್ಲೆ, ನಿನ್ನ ವಿಷಯವೆಲ್ಲ ಬಲ್ಲೆ, ನೀನೇನು ಹೇಳದೆ ನಾನೆಲ್ಲ ಹೇಳಲೆ. ಸುಮಾರು ಒಂದು 20ರಿಂದ 22 ವರ್ಷ ಆಗಿದೆ ಇದು ಉಳುಮೆ ಆಗಿ. ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ಇದು ಎಲ್ಲ ಕಂಪ್ಲೀಟಾಗಿ ಈಗ ಇದನ್ನ ಎಲ್ಲ ಗೇಮೆ ಮಾಡಬೇಕು, ಅಂದರೆ ಉಳುಮೆ ಮಾಡಬೇಕು. ಉಳುಮೆ ಒಂದು ಬಾಕಿ ಇದೆ, ಬಾಕಿ ಜಮೀನಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸ ಏನಿತ್ತು ಎಲ್ಲ ಕಂಪ್ಲೀಟಾಗೆಲ್ಲ ಮಾಡಿಸಿದ್ದೀನಿ. ಮತ್ತು ನಿಮಗೆ ವಾಸ್ತು ಪ್ರಕಾರವಾಗಿ ಈ ಕಡೆ ಬಾವಿ ಬರುತ್ತೆ, ಬಟ್ ಬಾವಿನ ಇವಾಗ ನಾವು ನೀರಿಲ್ಲದ ಕಾರಣದಲ್ಲಿ ಯೂಸ್ ಆಗ್ತಿಲ್ಲ. ಮೊದಲೆಲ್ಲ ತುಂಬ ಒಳ್ಳೆ ನೀರಿರುವಂಥ ಜಾಗ ಇದು ನೋಡಿ. ಎಲ್ಲ ತುಂಬ ಒಳ್ಳೆ ನೀಟಾಗಿ ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟಾಗಿದೆ ಭೂಮಿ. ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ, ಅನುಕೂಲ ತುಂಬ ಚೆನ್ನಾಗಿದೆ. ಒಳ್ಳೆ ಆರ್ಗಾನಿಕ್ ಫಾರಮ್ ಯಾರಾದರೂ ಮಾಡಬೇಕು ಅಂದ್ಕೊಂಡವ್ರಿಗೆ ಇದು ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭೂಮಿ ಲೆವೆಲ್ಲಾಗಿದೆ, ರೋಡ್ ಅಟ್ಯಾಚ್ ಇದೆ, ನಾರ್ತ್ ಫೇಸಿಂದ ಒಳಗಡೆ ಎಂಟ್ರಿ ಬರ್ತೀವಿ. ಇದು ತಾರ್ ರೋಡ್ ಆಗೋವಂಥ ಚಾನ್ಸಸ್ ಇದೆ ತುಂಬ. ಆ ತಾರ್ ರೋಡ್ ಆದರೆ ತುಂಬ ಅನುಕೂಲ ಇರುತ್ತೆ. ಇದು ನಮ್ಮ ಹಿರಿಯೂರು ಚಿತ್ರದುರ್ಗ ಮಧ್ಯಭಾಗದಲ್ಲಿ ಬರುತ್ತೆ, ನಿಯರ್ ಬೈ ಐಮಂಗ್ಲ. ತುಂಬ ಒಳ್ಳೆ ಪ್ರಾಪರ್ಟೀಸ್ನರ್ ಇದು ಭೂಮಿ. ಯಾಕೆಂದರೆ ಇದು ಒಳ್ಳೆ ಪೌಷ್ಟಿಕವಾಗಿರೋದ್ರಿಂದ ಇದರಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ದಾಳಿಂಬೆ, ಪಪ್ಪಾಯಿ, ಅಡಿಕೆ, ತೆಂಗು, ಮಾವು ಮತ್ತು ದ್ವಿದಳ ಧಾನ್ಯಗಳು, ದವಸ ಧಾನ್ಯಗಳು, ತೆಂಗು, ಅಡಿಕೆ ಎಲ್ಲನೂ ಬೆಳಿಬೋದು ಇದರಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. 2 ಸ್ಟೆಪ್ಪಲ್ಲಿದೆ, ಇದೆಲ್ಲ ಉಳುಮೆ ಆಗುತ್ತೆ. ಉಳುಮೆ ಆದಮೇಲೆ ನೋಡೋದಕ್ಕೆ ಇನ್ನೂ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣುತ್ತೆ ಇದು. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತು ಇದಕ್ಕೆ ಬೆಲೆ ವಿಷಯಕ್ಕೆ ಬರೋಣ. ಇದನ್ನು